ಯಾರು ಬಿಗ್ನರ್ಸ್ ಇರ್ತಿರಲ್ವಾ ಅವ್ರಿಗಿದು ಈಸಿ ವೇ ಆ್ಯಂಡ್ ಬೆಸ್ಟ್ ವೇ. ಇದನ್ನೇ ಕಲೀರಿ. ಉಕ್ಸ್ ಪಟ್ಟಿ ಅಟ್ಯಾಚ್ ಮಾಡೋಕೆ ಇಲ್ಲಿ ನೋಡ್ರಿ, ಮೊದಲಿಗೆ ಉದ್ದ ಎಷ್ಟು ತೊಗೋಬೇಕಂದ್ರೆ ಅದು ಫ್ರಂಟ್ ಭಾಗ ಉಕ್ಸ್ ಪಟ್ಟಿ ಇದೆಷ್ಟು ಇರುತ್ತೆ ಅದರಷ್ಟು ಉದ್ದ ಪ್ಲಸ್ 2 ಇಂಚ್ ಉದ್ದ ಹೆಚ್ಚಿಗೆ ಇಟ್ಕೋಬೇಕಾಗತ್ತೆ ನೀವು. ಸೊ ಅಗಲ ಬಂದುಬಿಟ್ಟು ನೋಡ್ರಿ, ಫೋಲ್ಡಿಂಗ್ ಮಾಡಿಬಿಟ್ಟು 1/4 ಅಥವಾ 1 ಇಂಚು ಅಗಲ ಇರಬೇಕು. ಅದನ್ನು ನೀವು ನೀಟಾಗಿ ಫಸ್ಟ್ ಒಂದು ಸ್ವಲ್ಪ ಮಡ್ಚಿಟ್ಕೊಳ್ರಿ. ನೆಕ್ಸ್ಟು ಈ ಥರ ಇದನ್ನ ಫುಲ್ 1/4 ಇಂಚಿಗೆ ಹೊಲಿಗೆ ಹಾಕೋತ ಬನ್ನಿ, ಚೆನ್ನಾಗಾಗುತ್ತೆ. 1/4 ಇಂಚಿಗೆ ಹೊಲಿಗೆ ಹಾಕೋತ ಬನ್ನಿ, ಏನಾಗಂಗಿಲ್ಲ. ಸೊ ನೋಡ್ರಿ, ಈಗ ಮೇಲ್ಗಡೆ ಇಟ್ಟು ಹಾಕಬೇಕು. ಇದು ಉಕ್ಸ್ ಪಟ್ಟಿ. ಇದು ಉಕ್ಸ್ ಪಟ್ಟಿನ ನೀವು ಮೇಲ್ಗಡೆ ಇಟ್ಟು ಹಾಕಬೇಕು. ಈ ಕಡೆ ಫೋಲ್ಡ್ ಮಾಡಿರಿ, ಈ ಕಡೆ ಎಡ್ಜಿಗೆ ಫೋಲ್ಡ್ ಮಾಡಿರಿ, ಆ ಕಡೆ ಎಡ್ಜ್ ಫೋಲ್ಡ್ ಮಾಡಿ 1/4 ಇಂಚಿಗೆ ಹೊಲಿಗೆ ಹಾಕಿರಿ, ಸಖತ್ತಾಗಿ ಬರುತ್ತೆ. ಕೇವಲ 2 ನಿಮಿಷದಾಗ ಹೊಲಿಬೋದು. ನೀವು ಯಾರು ಬಿಗಿನರ್ಸ್ ಇರ್ತೀರಲ್ಲ ಅವ್ರಿಗೆ ಅಗದಿ ಈಸಿ ವೇ ಇದು. ಓಕೆ, ಇಲ್ಲಿ ನೋಡ್ರಿ, ಮತ್ತೆ ಇಲ್ಲಿ 1/4 ಇಂಚಿಗೆ ಹೊಲಿಗೆ ಹಾಕಿರಿ. 1/4 ಇಂಚಲ್ಲ, ಎಡ್ಜಿಗೆ ಹಾಕಬೇಕು. ಇದನ್ನು ಲೈನಿಂಗ್ ಇರುತ್ತಲ್ಲ, ಲೈನಿಂಗ್ ಮೇಲೇ ಎಡ್ಜಿಗೆ ಹಾಕಬೇಕು ಹೊಲಿಗೆನ. ಓಕೆ, ಅಲ್ಲಿ ಹೊಲಿಗೆ ಬಿದ್ದಿರುತ್ತಲ್ಲ, ಇಲ್ಲಿ ಹೊಲಿಗೆ ಏನೈತಲ್ಲ, ಸೊ ಈ ಕಡೆ ಐತಲ್ಲ, ಇಲ್ಲಿಗೆ ಹಾಕಬೇಕು ಹೊಲಿಗೆನ. ಈಗ ಹಾಕ್ತಾಯಿದ್ದೀನಿ ನೋಡಿರಿ. ರಫ್ ಹಾಕಿ ಸ್ಟಾರ್ಟ್ ಮಾಡಿರಿ. ಯಾವಾಗಲೂ ಇದು ಫಿನಿಶಿಂಗ್ ಟೈಮ್ ಅಂದಮೇಲೆ ರಫ್ ಹಾಕಿ ಸ್ಟಾರ್ಟ್ ಮಾಡಬೇಕು, ರಫ್ ಹಾಕಿ ಎಂಡ್ ಮಾಡಬೇಕು. ಗೊತ್ತಾಯ್ತಾ? ನೋಡ್ರಿ ಇಲ್ಲಿ ಎಷ್ಟು ಚೆನ್ನಾಗಿ ಬಂದೈತಲ್ವಾ? ಸೊ ನೆಕ್ಸ್ಟ್ ಏನು ಮಾಡಬೇಕಂದ್ರೆ ಅದನ್ನು ಫೋಲ್ಡ್ ಮಾಡಬೇಕು ಇದನ್ನು. ಸೊ ನೋಡ್ರಿ ಹೆಂಗೈತಲ್ಲ, ಸೊ ಹಿಂಗೆ ಫೋಲ್ಡ್ ಮಾಡಿಬಿಟ್ಟು ಅದನ್ನು ಏನು ಕಚ್ಚಾ ಇರುತ್ತಲ್ಲ ಅದನ್ನ ಒಳಗೆ ಹಾಕಿ, ಫಿನಿಶಿಂಗ್ ಅಲ್ವಾ ಇದು, ಸೊ ಎಲ್ಲದು ಒಳಗೆ ಹಾಕಿ ಲಾಸ್ಟ್ಗೆ ಎಡ್ಜ್ಗೆ ಹೊಲಿಗೆ ಹಾಕಬೇಕು. ನೋಡ್ರಿ ಈಗ ಫಿನಿಶಿಂಗ್ ಈ ಥರ ಇಟ್ಕೊಂಡು ಎಡ್ಜ್ಗೆ ಹೊಲಿಗೆ ಹಾಕಬೇಕು. ನಿಮಗೆಲ್ಲ ಕ್ಲಿಯರಾಗಿ ಕಾಣಲಿ ಅಂತಂದೇಳಿ ಬ್ರೈಟ್ ಮಾಡಿದೆ ನಾನು. ಸೊ ನೋಡ್ರಿ ಇಲ್ಲಿ, ಸೊ ನಾನು ಮಧ್ಯಾಹ್ನ ಲೈವ್ ಬರ್ತೀನಿ. ಅಂದರೆ ವಾರದಲ್ಲಿ 3 ಸಲ ಲೈವ್ ಬರ್ತೀನಿ. 1 ತಿಂಗಳ ಮಟ್ಟ, 2 ತಿಂಗಳ ಮಟ್ಟ ಇರುತ್ತೆ. ಸೊ ನೀವೆಲ್ಲರೂ ಲೈವ್ಗೆ ಜಾಯ್ನ್ ಆಗಿರಿ, ಓಕೆನಾ? ಮಧ್ಯಾಹ್ನ. ಓಕೆ, ಇಲ್ಲಿ ನೋಡ್ರಿ, ಎಡ್ಜಿಗೆ ಹೊಲಿಗೆ ಹಾಕಿ ರಫ್ ಹಾಕಿ ಸ್ಟಾರ್ಟ್ ಮಾಡಿ, ರಫ್ ಹಾಕಿ ಎಂಡ್ ಮಾಡಿರಿ. ಓಕೆನಾ? ನೋಡ್ರಿ ಇಲ್ಲಿ ಎಷ್ಟು ಚೆನ್ನಾಗಿ ಬರುತ್ತೆ. ಫಿನಿಶ್ ಆಯಿತು ನಮ್ಮದು ಉಕ್ಸ್ ಪಟ್ಟಿ. ಉಕ್ಸ್ ಪಟ್ಟಿ ರೆಡಿ ಆಯ್ತು ನೋಡ್ರಿ. ಇದು ಇಷ್ಟೇ ಸಿಂಪಲ್. ಉಕ್ಸ್ ಅಟ್ಯಾಚ್ ಮಾಡಿಬಿಟ್ರೆ ಮುಗಿದೋಯ್ತು. ನೋಡಿರಿ ಎಷ್ಟು ಚೆನ್ನಾಗಿ ಬಂತಲ್ವಾ? ಸೊ ನೀವು ಹೀಗೆ ಈಸಿಯಾಗಿ 2 ನಿಮಿಷದಲ್ಲಿ ಆರಾಮಾಗಿ ಹೊಲ್ಬೋದು. ಉದ್ದ ಎಷ್ಟಿರುತ್ತೆ ಅಷ್ಟು ತೊಗೋಬೇಕು. ನಂತರ ಅದನ್ನು ಅಟ್ಯಾಚ್ ಮಾಡಿಬಿಟ್ರೆ ಆಯಿತು. ಈಗ ಕಾಜಾ ಪಟ್ಟಿನೂ ಅಷ್ಟೇ, ಎಷ್ಟು ಈಸಿ ಅಂದ್ರೆ ಅಷ್ಟು ಈಸಿ. ಇದನ್ನು ಮೇನ್ ಫ್ಯಾಬ್ರಿಕ್ನಾಗಾದರೂ ತೊಗೊಳ್ರಿ, ಬಟ್ಟೆ ಇದ್ರೆ ಮೇನ್ ಫ್ಯಾಬ್ರಿಕ್ ತೊಗೊಳ್ರಿ, ಇಲ್ಲಾಂದ್ರೆ ಲೈನಿಂಗ್ನಾಗ ತೊಗೊಂಡ್ರು ಬರುತ್ತೆ. ಸೊ ನೋಡಿರಿ, ಅಗಲನ 4 ಇಂಚು ತೊಗೊಳ್ರಿ. ಇದನ್ನು ಅಗಲ 4 ಇಂಚು ತೊಗೊಂಡು ಫಸ್ಟ್ಗೆ ಏನಿರುತ್ತಲ್ವ ಅದನ್ನು ನೋಡ್ಕೋಬೇಕು. ಆಮೇಲೆ ಕಚ್ಚಾ ಎಲ್ಲ ಉಳಿದಿರುತ್ತಲ್ಲ ಅದನ್ನ ಕಚ್ಚಾ ಎಲ್ಲ ತೆಗೆದು ಕಟ್ ಮಾಡಿ ಹಾಕಬೇಕು. ಅದನ್ನು ಕಚ್ಚಾನೆಲ್ಲ ತೆಗೆದು ರಿಮೂವ್ ಮಾಡಬೇಕು. ಕಚ್ಚಾ ಎಲ್ಲ ಇರುತ್ತಲ್ಲ, ಅದು ಗುಂಜು ಬಂದಿರುತ್ತಲ್ಲ ಅದನ್ನ ತೆಗಿಬೇಕು. ಸೊ ಉದ್ದ ಎಷ್ಟು ಬಂದಿರುತ್ತೆ ಅಷ್ಟು ಉದ್ದ ಇಟ್ಕೋಬೇಕು. ಇದನ್ನು ಡಬಲ್ ಫೋಲ್ಡ್ ಮಾಡಬೇಕು, ರಾಂಗ್ ಸೈಡಿಂದ ಅಟ್ಯಾಚ್ ಮಾಡಬೇಕು ಅಷ್ಟೇ. ಅದನ್ನೇನು ಮಾಡಿದ್ವಿ, ಮೇಲಿಂದ ಕೆಳಗೆ ಅಟ್ಯಾಚ್ ಮಾಡಿದ್ವಿ. ಇಲ್ಲಿಂದ ಉಲ್ಟಾದಿಂದ ಮೇಲ್ಗಡೆ ಬರಬೇಕಿದು. ಇಲ್ಲಿ ರಫ್ ಹಾಕ್ರಿ 1/4 ಇಂಚಿಗೆ. ಮಸ್ಟ್ ಆ್ಯಂಡ್ ಶುಡ್ ಇಲ್ಲಿ ರಫ್ ಹಾಕಬೇಕು. 1/4 ಇಂಚ್ ಬಿಟ್ಟು ಹೊಲಿಗೆ ಹಾಕಬೇಕು. ಇದನ್ನು ಮೇನ್ ಫ್ಯಾಬ್ರಿಕ್ನಾಗ ತೊಗೊಳ್ರಿ. ಫಸ್ಟ್ಗೆ ಒಂದು ಸ್ವಲ್ಪ ಫೋಲ್ಡಿಂಗ್ ಮಾಡಿ ಹೊಲಿಬೇಕು. ಓಕೆನಾ? ಇಲ್ಲಿ ನೋಡ್ರಾಗ ಎಷ್ಟು ಚೆನ್ನಾಗಿ ಬರುತ್ತಲ್ವಾ? ನೋಡ್ರಿ ಈಗ ಇದನ್ನು ಕೂಡ ಈ ಕಡೆಲ್ದು ಕೂಡ ಮಡ್ಚಿಬಿಟ್ಟು ಎಂಡ್ ಮಾಡಬೇಕು. ಓಕೆ, ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ. ಓಕೆನಾ? ಸೊ ಇವಾಗ ನೋಡ್ರಿ, ಈಗ ನೆಕ್ಸ್ಟ್ ಏನು ಮಾಡಬೇಕು, ಅದು ಈ ಥರ ಬಂದಿರುತ್ತಲ್ಲ, ಕಚ್ಚಾ ಏನಿರುತ್ತಲ್ಲ ಕಟ್ ಮಾಡಿ ತಗೋಬೇಕು. ಈ ಬಟ್ಟೆ ಇಂಚಿಗೆ ಅಥವಾ ಅರ್ಧ ಇಂಚಿಗೆ ಹೊಲಿಗೆ ಹಾಕಿರ್ತೀರೋ, ಎಷ್ಟು ಬಿಟ್ಟಿರ್ತಾರೋ ಅಷ್ಟು ಹೊಲಿಗೆ ಹಾಕಬೇಕು. ಅಲ್ಲಿ ಅರ್ಧ ಬಿಟ್ಟಿದ್ರೆ ಅರ್ಧ, ಕಾಲಿಂಗ್ ಏನು ಮಾಡ್ತೀರೋ ಅದು ಆ ಥರ ಮಡ್ಚ್ಕೊಂಡಿರ್ಬೇಕು. ನೆಕ್ಸ್ಟ್ ಇದನ್ನು ಹಿಂಗೆ ಮಡ್ಚ್ಕೋಬೇಕು. ಈ ಕಡೆ ಅದನ್ನು ಒಳಗೆ ಹೋಗಿಸಿ ಮಡ್ಚ್ಕೋಬೇಕು. ಓಕೆ, ನೋಡ್ರಿ ಎಷ್ಟು ಚೆನ್ನಾಗಿ ಬರುತ್ತಲ್ವ? ಯಾವಾಗಲೂ ನಾವು ಏನು ರಫ್ ಹಾಕಿ ಕಚ್ಚಾ ಇರುತ್ತೋ ಅದು ಆ ಕಡೆ ಇರಬೇಕು. ನೋಡ್ರಿ ಇಲ್ಲಿ ಕಾಣುತ್ತಾ ಅನ್ಕೋತೀನಿ. ಸೊ ಹಿಂಗೆ ಮಾಡ್ಕೊತ ಬನ್ನಿ. ಓಕೆ, ನೋಡಿರಿ ಎಷ್ಟು ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ. ಓಕೆನಾ? ಉಕ್ಸ್ ಪಟ್ಟಿ, ಕಾಜಾ ಪಟ್ಟಿ ರೆಡಿ. ನೀವು ಬಿಗ್ನರ್ಸ್ ಯಾರು ಇರ್ತೀರ, ಈ ಸ್ಟೆಪ್ಪು ಈ ವೇನ ಸ್ಟಾರ್ಟಿಂಗ್ ಮಾಡಿರಿ. ಅಂದರೆ ಇದು ಸರಳ ಐತ್ರಿ, ಭಾಳ ತೆಗುವಿಲ್ಲ. ಆರಾಮ ಈಸಿಯಾಗಿ ಹೊಲಿಬೋದು. ನೀವು ಕಣ್ಣು ಮುಚ್ಕೊಂಡು ಆರಾಮ್ ಪರ್ಫೆಕ್ಟ್. ಉದ್ದ ಎಷ್ಟಿರುತ್ತೆ ಪ್ಲಸ್ 1 ಅಥವಾ 2 ಇಂಚ್ ಹೆಚ್ಚಿಗೆ ಬಟ್ಟೆ 2 ಇಂಚ್ ಹೆಚ್ಚಿಗೆ ಇಟ್ಕೊಂಡು ಹೊಲಿಬೇಕು ನೀವು. ಓಕೆನಾ? ಯಾಕಂದರೆ ಕೆಳಗಡೆ 1 ಇಂಚ್ ಮಡ್ಚಾಕಬೇಕು, ಮೇಲ್ಗಡೆ 1 ಇಂಚು ಫೋಲ್ಡಿಂಗ್ ಮಾಡಾಕಬೇಕು. ಓಕೆನಾ? ನೋಡಿರಿ ಈ ಥರ ಹಾಕಿದ ಮೇಲೆ ಮತ್ತೆ ಇಲ್ಲೇ 1/4 ಇಂಚಿಗೆ ಹೊಲಿಗೆ ಹಾಕಬೇಕು. ಅಲ್ಲೇನು ನಾವು ಕಚ್ಚಾ ಇತ್ತಲ್ಲ ಒಳಗಡೆ ಬಟ್ಟೆ ಫೋಲ್ಡಿಂಗ್ ಮಾಡಿದ್ವಲ್ಲ, ಸೊ ಅದಕ್ಕಾಗಿ ರಫ್ ಹಾಕಿ ಸ್ಟಾರ್ಟ್ ಮಾಡಿ. ನೋಡ್ರಿ ಈಗ ಹೊಲಿಗೆ ಹಾಕಿಬಿಡ್ರಿ 1/4 ಇಂಚಿಗೆ. ಓಕೆನಾ? ತುಂಬ ಚೆನ್ನಾಗಿ ಬರುತ್ತೆ. ನೋಡಿರಿ, ಕಾಜಾ ಪಟ್ಟಿ ಹುಕ್ ಪಟ್ಟಿ ನೀವು ಆರಾಮ 2 ನಿಮಿಷನಾಗ ಹೊಲಿತೀರಿ. ಕಾಜಾ ಪಟ್ಟಿಗೆ 2 ನಿಮಿಷ, ಹುಕ್ ಪಟ್ಟಿಗೆ 2 ನಿಮಿಷ ಆಗೋಯ್ತು ನಿಮ್ಮದು. ನೋಡಿರಿ, ಲೈವ್ ಬರ್ತೀನಿ, ಲೈವ್ಗೆ ಜಾಯ್ನ್ ಆಗ್ರಿ. ಸೊ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ನನ್ನ ಚಾನಲ್ನ, ಪೂರ್ಣಿಮಾ ಟೈಲರಿಂಗ್ ಕ್ಲಾಸ್ನ. ಪ್ಲೀಸ್ ಲೈಕ್ ಶೇರ್ ಮಾಡಿ.